ನೀವ್ ನಿಂತಿರೋ ಜಮೀನು ಯಾರ ಹೆಸರಲ್ಲಿ ಇದೆ ಅಂತ ತಿಳ್ಕೊಬಹುದು. ಕರ್ನಾಟಕ ಗೌರ್ಮೆಂಟ್ ಅವರು ಒಂದು ಆಪ್ ಬಿಟ್ಟಿದ್ದಾರೆ. ನಾನ್ ನಿಂತಿರೋ ಈ ಜಮೀನು ಯಾರ ಹೆಸರಲ್ಲಿ ಇದೆ ಅಂತ ಅಂದ್ಬಿಟ್ಟು ಆಪ್ ಅಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ಬನ್ನಿ. ಓಪನ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬರುತ್ತೆ. ಅದಾದ್ಮೇಲೆ ರೀಲೊಕೇಟ್ ಮಾಡಿದಾಗ ನೀವ್ ನಿಂತಿರೋ ಜಾಗ ಯಾವ್ದು ಅಂತ ಆ ಬ್ಲೂ ಕಲರ್ ಪಾಯಿಂಟರ್ ಗೊತ್ತಾಗ್ತಿದೆ ನೋಡಿ. ಆ ಪಾಯಿಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎರಡು ಆಪ್ಷನ್ ಸಿಗುತ್ತೆ. ಒಂದು ಸರ್ನಾಕ್ ನಂಬರ್, ಇನ್ನೊಂದು ಹಿಸ್ಸಾ ನಂಬರ್. ಸರ್ನಾಕ್ ನಂಬರ್ ಯಾವಾಗಲೂ ಸ್ಟಾರ್ ಇರುತ್ತೆ. ಹಿಸ್ಸಾ ನಂಬರ್ ನಿಮಗೆ ಗೊತ್ತಿದ್ರೆ ಈಸಿ ಆಗುತ್ತೆ ನೀವು ಯಾರ ಜಮೀನ್ ಮೇಲೆ ನಿಂತಿದ್ದೀರಾ ಅಂತ ತಿಳ್ಕೊಳ್ಳಕ್ಕೆ. ಹಿಸ್ಸಾ ನಂಬರ್ 1 ಅಲ್ಲಿ 18 ಕುಂಟೆ ತೋರಿಸ್ತಾ ಇದೆ ವಿತ್ ಓನರ್ಸ್ ನೇಮ್. ಈ ಆಪ್ ಅಲ್ಲಿ ಈ ಲ್ಯಾಂಡ್ ಮೇಲೆ ಏನಾದ್ರು ಕೇಸ್ ಇದ್ರೆ ಅದು ಕೂಡ ತೋರಿಸುತ್ತೆ. ನಿಮ್ಗೆ ಜಮೀನಿನ ಹಿಸ್ಸಾ ನಂಬರ್ ಗೊತ್ತಿಲ್ಲ ಆದ್ರೆ ಜಮೀನಿನ ಎಕ್ಸ್ಟೆಂಟ್ ಬಗ್ಗೆ ಗೊತ್ತು ಅಂದ್ರೆ ಈ ತರ ಎಲ್ಲಾ ಹಿಸ್ಸಾ ನಂಬರ್ ನ ಚೆಕ್ ಮಾಡಿ ನೀವ್ ನಿಂತಿರೋ ಜಮೀನಿನ ಓನರ್ ಯಾರು ಅಂತ ತಿಳ್ಕೊಬಹುದು. ನಾನ್ ನಿಂತಿರೋ ಜಮೀನ್ ಪಕ್ಕನೆ ಒಂದು ಚಿಕ್ಕದಾಗ ಹಳ್ಳ ಹರಿತಾ ಇತ್ತು. ಅದು ದೊಡ್ಡದಾಗ ತೋರಿಸುತ್ತೆ ಬಟ್ ಇಟ್ ಇಸ್ ಅ ಚಿಕ್ಕ ಹಳ್ಳ. ಇದೇ ಹಳ್ಳ ಇರೋದು ಮುಚ್ಚೋಗಿದೆ ಆದ್ರೆ ದಿಶಾಂಕಲ್ ಫುಲ್ ದೊಡ್ಡದಾಗಿ ತೋರಿಸ್ತಾ ಇದೆ. ಅದೇ ಪ್ರೈಮರಿಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಪಕ್ಕದಲ್ಲಿ ಹಳ್ಳ ಅಥವಾ ಫಾರೆಸ್ಟ್ ಇದ್ರೂ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಹರೀಶ್ ಪಾರ್ಥ ಅನ್ನ ಫಾಲೋ ಮಾಡಿ.